ಇದು 2015 ವರ್ಷ ಹಿಂದಿಂದ ಹಿಡ್ಕೊಂಡು ಕಿಶನ್ ಶ್ರೀಮನ್ ನಾಗಂದಲ್ಲಿ ಜಾಗದಾಗ ನಾವು ಸ್ಥಾಪನೆ ಮಾಡಿದ್ದು. ಫಾರೆಸ್ಟ್ ಏರಿಯಾದಾಗ ಏನೈತೆ ನೋಡ್ರಿ, ಈಗ ನನಗೆ ಅದು ಫಾರೆಸ್ಟ್ ಏರಿಯಾ ಅದಕ್ಕೆ ಇದಕ್ಕೆ ದೇವ್ರದ್ದು ಏನೈತೆ ತಕೋರಿ, ಮುಂದೆ ನಾವು ನಿಮಗೆ ಆ ಜಾಗದಾಗ ಇಟ್ಟು ಕೊಡ್ತೀವಿ ಅನ್ನೋದ್ರಿಂದ ನಾವು ಮನ್ಯಾಗ ತಂದು ಕಿಶನ್ ಅವರ ತಂದು ಮನ್ಯಾಗ ಇಟ್ಟಾರು. ಮತ್ತು ಎಲ್ಲ ಥರದ ಚಲೋ ಆಗ್ಲತ್ತ ಕಿಶನ್ ನಾವು ಎಷ್ಟೋ ಸಾವಿರ ಜನಕ್ಕೆ ದೇವಸ್ಥಾನದ್ದು ಎಷ್ಟೋ ದೇವಸ್ಥಾನಗಳದಾವು. ನಾವು ಆ ತರಗತಿ ಇಟ್ಟಿದ್ದೆವು, ಅದನ್ನು ತೆಗ್ಸ್ಯಾರು. ಅದಕ್ಕೆ ಏನಂತ ನೋಡು ಕೈ ಮುಗಿದು ಹೇಳ್ತು, ಆ ಜಾಗದಾಗ ಏನು ತೆಗ್ಸ್ಯಾವು ಅದೇ ಜಾಗದಾಗ ಮರಳಿ ಕಿಶಿಂದ ನಮಗೆ ಆ ದೇವರ ಇಡಕ್ಕೆ ಪೂಜೆ ಮಾಡೋಕ್ಕೆ 1000 ಜನಕ್ಕೆ, ಅದು ನಮಗೂ ಅಲ್ಲ, ನಮ್ಮ ವೈಯಕ್ತಿಕನಲ್ಲ, 1000 ಜನಕ್ಕೆ 1000 ಜನಕ್ಕೆ ಅದಕ್ಕೆ ದೇವರಿಗೆ ಜಾಗಕ್ಕೆ ಅಲ್ಲಿ ದೇವರ ನಿಂದಿಸ್ಕೇಸಿಂದ ಅನುಮತಿ ಮಾಡ್ಲಿಕ್ಕೆ ನಮಗೆ ವಿನಂತಿಯಿಂದ ಎಲ್ಲರೂ ಕೈ ಮುಗಿದು ಹೇಳ್ತು. ಅದನ್ನು ಕೆಲಸ ಮಾಡಿಕೊಡೋಂಥ ಸರ್ಕಾರಕ್ಕಾಯ್ತು ಮತ್ತು ರಾಜ್ಯ ಸರ್ಕಾರಕ್ಕಾಯ್ತು ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಹೇಳ್ತು, ಅದನ್ನ ಕೆಲಸ ಆಟ ನಮಗೆ ಮಾಡಿಕೊಡ್ರಿ. ಕೆಲವು ದಿವಸದಿಂದ 10-15 ವರ್ಷದಿಂದ ಹಿಡ್ಕೊಂಡು ಆ ದೇವಸ್ಥಾನ ನಮ್ಮ ಮನೆ ಒಳಗೆ ತಂದು ದೇವ್ರು ಅದಾನು, ಅದಕ್ಕೆ ಅನುಮತಿ ಮಾಡಿಕೊಡೋಕ್ಕೆ ನಿಮ್ಮಲ್ಲಿ 2 ಮಾತಾಡಿ ನಾನು ಹೇಳ್ತೀನಿ. ಈಗ ನಮ್ಮ ಹತ್ರ ಈಗ 8-10 ಫೂಟಿಂದು ಆರ್ಸಿನ ಮೂರ್ತಿ ನಾವು ಮಾಡಿಟ್ಟಿದ್ದೀವಿ. ಆ ಜಾಗದಾಗ ನಾವು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಸ್ಥಾಪನೆ ಮಾಡ್ಲಿಕ್ಕಾಗಲಿ ಅಲ್ಲಿ ಅವರು ಫಾರೆಸ್ಟ್ ಖಾತೆದವರು ಬಂದು ಅದನ್ನು ನಮಗೆ ಮತ್ತೆ ಮರಳಿ ನೀವು ಒಯ್ಯಿರಿ, ಆ ನಂತರ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ಅಲ್ಲಿದಿಂದ ಈಗ ಕನಿಷ್ಠ ಅಂದರೂ 12-13 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದರೂ ನಮಗೇನೂ ಆಗ್ತಾ ಇಲ್ಲ. ನಮ್ಮ ಹಿಂದೆ ಯಾರೂ ಬೆಂಬಲನೂ ಇಲ್ಲ. ಯಾಕಂದರೆ ಈಗ ನಾವು ಎಲ್ಲಿ ಹೋಗಬೇಕಾದ್ರೂ ಒಬ್ಬಟ್ಟಿಗೆ ಯಾರೋ ಮನೆ ಇದು ನೋಡ್ಕೋಬೇಕತ್ತು, ಇದು ಎಲ್ಲ ಪರಿಸ್ಥಿತಿ ಇದು ಸಂಬಂಧ ನಾಜೂಕಿದ್ದ ಸಂಬಂಧ ಇದಕ್ಕೆ ಅದ್ರ ಸಂಬಂಧ ನಾವೇನು ದಯಮಾಡಿ ನಮಗಷ್ಟು ಆ ಒಂದು ಹೋಗಿ ತನ್ನ ಸ್ಥಾನದಾಗ ಕೂತು ಜನರಿಗೆ ಹಿತಕ್ಕಾಗಿ ಮಾಡಿದ್ದೈತಿ. ಅದು ಇನ್ನು ನಮ್ಮ ಸ್ವಂತದ್ದಲ್ಲ, 4 ಜನರಿಗೆ ಆಗಲಿ ಅಂತೇಳಿ ಈಗಾಗಲೇ ಅದನ್ನು ಎತ್ತಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡುವಂಥ ವಸ್ತು ಇತ್ತಂದ್ರೆ ನಾವು ಮಾಡ್ತಿದ್ದೀವಿ. ಅದು ಅಂಥ ವಸ್ತು ಇಲ್ಲ. 10-12 ಫೂಟಪ್ಪ ತಂದಾಗ ಅದು ದೊಡ್ಡ ಮೂರ್ತಿ ಆಯಿತು. ಅದ್ರ ಸಂಬಂಧ ಇರ್ತಿ ನಾವು ಜಾಗ ಕೊಡಲೇಬೇಕು, ದಯಮಾಡಿ ಕೊಡಿ ಅಂತೇಳಿ ನಮಗೆ ತಮ್ಮಲ್ಲಿ ಕಳ್ಕಳಿಯಾಗಿ ಬೆಳ್ಕೊಳ್ತೀವಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.